ಇತ್ತೀಚಿನ ದಿನಗಳಲ್ಲಿ ರೈತರು ಅಂದ್ರೆ ಹೆಣ್ ಕೊಡಲ್ಲ. ರೈತರು ಬೆಳೆಯೋ ಪ್ರತಿಯೊಂದು ಬೇಕು, ರೈತರು ಸಾಕೋ ಹಸುಗಳು ಹಾಲ್ ಬೇಕು, ಪ್ರತಿಯೊಂದು ರೈತರಿಂದ ಬೇಕು. ಮದ್ವೆ ಆಗಕ್ ಮಾತ್ರ ರೈತರು ಬೇಡ ಅಂದ್ರೆ ಅದ್ ಹೇಗೆ? ನಾನ್ ಆಗಿರೋದು ರೈತರು, ನನ್ನ ಹಸ್ಬೆಂಡ್ ಬಂದ್ಬಿಟ್ಟು ಪಕ್ಕಾ ರೈತರು. ಈ ಹುಡುಗಿರು ಅವರೇ PUC ಓದಿದ್ರು ನನಗೆ ಇಂಜಿನಿಯರ್ ಓದಿರೋ ಹುಡುಗ ಬೇಕು, ನಂಗೆ ಡಾಕ್ಟರ್ ಓದಿರೋ ಹುಡುಗ ಬೇಕು ಅಂತ ಕೇಳೋರು ತುಂಬಾ ಜನ ಇದಾರೆ ಈ ಹಳ್ಳಿ ಕಡೆನೆ. 1 ಲಕ್ಷ ಸ್ಯಾಲ್ರಿ ಹೋಗೋದ್ರ ಬದಲು ಇಲ್ಲೊಂದ್ 10 ಹಸುನೋ 15 ಹಸುನೋ ಕಟ್ಕೊಂಡ್ರೆ ಯಾರು ಹಂಗೂ ಇಲ್ದಲೇನೆ ತನ್ನ ಹುಟ್ಟೂರಲ್ಲಿ ತನ್ನ ತಂದೆ ತಾಯಿಗಳನ್ನ ನೋಡ್ಕೊಂಡು ನೆಮ್ಮದಿಯಾಗಿರುವಂತ ಜೀವನನ ಸಾಗಿಸ್ಬೋದು. ಹಾಲಿಂದು ದುಡ್ಡು ಬಂದ್ಬಿಟ್ಟು 1,52,000 ನಮಗ್ ಬರ್ತಾ ಇದೆ. ಸೊ ಅದ್ 52,000ದಲ್ಲಿ 25,000 ಫೀಡಿಗೆ ಹಾಕ್ತಿವಿ, 10,000 ಲೇಬರಿಗೆ ಕೊಡ್ತೀವಿ, ಮೇವು ಅದು ಇದು ಅಂತ ಒಂದ್ 20-30,000 ತೆಗೆದ್ರು 90,000 ಅಂತೂ ನಮ್ಗೆ ಆದಾಯ ಇದ್ದೇ ಇದೆ. ಮೇಡಮ್, ನೀವು ಲೆಕ್ಚರ್ ಆಗಿ ಅದ್ರ ಜೊತೆ ಹಸು ಸಾಕಾಣಿಕೆ ಮಾಡಿ ಸಕ್ಸಸ್ ಆಗಿದ್ದೀರಾ. ಇದು ಯಾವಾಗಿಂದ ಶುರು ಮಾಡಿದ ಅಂದ್ಬಿಟ್ಟು ಸ್ವಲ್ಪ ಹೇಳಿ. ಇದು ನನಗ್ ಗೊತ್ತಿರೋ ಪ್ರಕಾರ ನಾವು ಒಂದು 8 years ಇಂದ ಶುರು ಮಾಡಿದೀವಿ. ಸೊ ನನ್ನ ಪ್ರೊಫೆಷನ್ ಸ್ಟಾರ್ಟ್ ಆಗಿದ್ದು 2015 ಇಂದ ಟಿಲ್ 2023 ಅಂದ್ರೆ ಆಲ್ಮೋಸ್ಟ್ 8 years ಇಂದಾನು ಮಾಡ್ತಾ ಇದೀವಿ. ಬೆಳಗ್ಗೆ ಎಲ್ಲ ಏನು 1-2 hours ವರ್ಕ್ ಇರುತ್ತೆ, ಈ ತರ ಪಡಾಕ್ ಎಲ್ಲ ಮಾಡ್ಕೊಂಡು ಹೋಗೋದಾದ್ರೆ. ಸೊ ಆಮೇಲೆ ಪ್ರತಿಯೊಂದು ಕೆಲ್ಸನು ಒಬ್ರು ಲೇಬರ್ ಬೇಕೇ ಬೇಕು. 15 ಕೌಸ್ ಇದೆ. ಸೊ ಅದರಿಂದ ನಮ್ಗೆ ಮ್ಯಾಕ್ಸಿಮಮ್ ಮಂತ್ಲಿ ನಾವು 150 ಲೀಟರ್ಸ್ ಹಾಲ್ನ ಹಾಕ್ತಾ ಇದೀವಿ. ಸೊ ಆ 150 ಲೀಟರ್ಸ್ ಅಲ್ಲಿ ನಮ್ಗೆ 1.5 ಲಕ್ಷ ಅಂತೂ ಪ್ರತಿ ತಿಂಗಳು ಆದಾಯ ಇರುತ್ತೆ. ಅದ್ರಲ್ಲಿ ನಾವು ಜಾಸ್ತಿ ಫೀಡ್ ಪರ್ಪಸ್ಗೋಸ್ಕರನೇ 25,000 ಎತ್ತಿಡ್ತೀವಿ. ಅದಾದ ನಂತರ ಲೇಬರ್ಗೆ ಅಂತ 10,000 ಎತ್ತಿಡ್ತೀವಿ. ಸೊ ಅದಾದ್ರೂ ಸಹ ನಮ್ಗೆ 1,20,000 ಇಂದ 1,10,000 ರೂಪಾಯಿ ಆದಾಯನ ನಾವು ತಗೋತಾ ಇದ್ವಿ. ಮೇಡಮ್, ಫಸ್ಟ್ ನೀವು ಎಷ್ಟು ಹಸುವಿಂದ ಶುರು ಮಾಡಿದ್ದು? ಸ್ಟಾರ್ಟಿಂಗು ಒಂದೇ ಹಸುನ ತಂದಿದ್ದು. ಸೊ ಒಂದ್ ಹಸು ತಂದು ನೋಡಿದ್ವಿ, ಮನೆ ಪರ್ಪಸ್ಗೆ ಅಂತ ಸ್ಟಾರ್ಟ್ ಮಾಡಿದ್ದು ಹಸುಗಳನ್ನ. ಸೊ ಅದರಿಂದ ಆದಾಯ ಬಂತು. ನಮ್ಮನೆಗೆ 1 ಲೀಟರ್ ಹಾಲು ಸಾಕಲ್ವಾ ಪ್ರತಿದಿನ. ಸೊ ಅದಾದ ನಂತರ ಇನ್ನೂ ಉಳ್ಕೊಂಡು ಡೈರಿಗೆ ಹಾಕ್ತಾ ಇದ್ವಿ. ಅದ್ರ ಜೊತೆನೆ ನಮ್ದೇ ಆಗಿರೋಂತ ಒಂದು ಹೈನುಗಾರಿಕೆನ ಶುರು ಮಾಡೋಣ ಅಂತ ಸ್ಟಾರ್ಟ್ ಮಾಡಿದ್ವಿ. ಸೊ ಹಾಗಾಗಿ ಸಕ್ಸಸ್ ಆಯ್ತು. ಅದನ್ನೇ ಇಂಪ್ರೂವ್ ಮಾಡ್ಕೊಂಡು ಹೋದ್ವಿ. 5 ಆಯ್ತು, 5ರಿಂದ 10 ಆಯ್ತು, ಇವಾಗ 15ಕ್ಕೆ ಬಂದಿದೀವಿ. ಮೇಡಮ್, ಹಸುಗಳಿಗೆಲ್ಲ ಫೀಡ್ ಯಾವ ತರ ಕೊಡ್ತೀರಿ ನೀವು? ನಾನು ಎಸ್ಪೆಷಲಿ ಯೂಸ್ ಮಾಡೋದು, ನಾನ್ ಜನರಿಗೆ ಜಾಸ್ತಿ ರೆಫರ್ ಮಾಡೋದು SPK ಕಿಸಾನ್ ಅಂತ. ಆ ಒಂದು ಫೀಡ್ನ, ಕ್ಯಾಟಲ್ ಫೀಡ್ನ ರೆಫರ್ ಮಾಡ್ತೀನಿ. ಅದ್ರ ಜೊತೆಗೆ ಮೈಸ್ ವೇಸ್ಟ್ ಅಂತ ಒಂದು ಪ್ರಾಡಕ್ಟ್ ಇದೆ ನಮ್ಮಲ್ಲಿ. ಸೊ ಅದು ತುಂಬಾ ರೀಸನಬಲ್ ಹೌದು, ತುಂಬಾ ಹಾಲ್ ಬರೋ ಅಂತ ಒಂದು ಫೀಡಿಂಗು ಹೌದು. ಅದ್ರ ಜೊತೆ ಕಡಲೆಕಾಯಿ ಹಿಂಡಿ ಕೊಡ್ತೀವಿ. ಇವು 3ರಲ್ಲಿನೇ ನಾವು ಹಸುಗಳನ್ನ ಮೇಂಟೈನ್ ಮಾಡೋದು. SPK ಕಿಸಾನ್ ಅನ್ನೋದನ್ನ 3 ಲೀಟರ್ ಕೊಡ್ತೀವಿ. ಅದ್ರ ಜೊತೆಗೆ 1 ಲೀಟ್ರು ನಾನು ಹೇಳಿದ್ನಲ್ಲ ಹಿಂಡಿ ಕೊಡ್ತೀವಿ. ಅದ್ರ ಜೊತೆಗೆ ಚಕ್ಕೆ ಬೂಸ ಸ್ವಲ್ಪ 1 ಲೀಟರ್ ಕೊಡ್ತೀವಿ. ಮತ್ತೆ ಮೈಸ್ ವೇಸ್ಟ್ ಅನ್ನೋದು ಒಂದು ಪ್ರಾಡಕ್ಟ್ ಬರುತ್ತೆ, ಅದನ್ನು 1 kg ಕೊಡ್ತೀವಿ. 1 ಟೈಮಿಗೆ 1 ಹಸು ಕೊಡೋ ಅಂತದ್ದು. ಮೇಡಮ್, ಹಾಲು ಚೆನ್ನಾಗಿ ಬರ್ಬೇಕಂದ್ರೆ ಫೀಡ್ ಎಷ್ಟು ಇಂಪಾರ್ಟೆಂಟ್? ಫೀಡು ತುಂಬಾನೇ ಇಂಪಾರ್ಟೆಂಟ್. ಮತ್ತೆ ಅದಕ್ಕೆ ಹೆಚ್ಚಾಗಿ ಈ ರೀತಿ ಪೆಡಾಕ್ ಮಾಡ್ಬಿಡೋದು ಇನ್ನೂ ಇಂಪಾರ್ಟೆಂಟ್ ಆಗುತ್ತೆ. ಯಾಕೆಂದ್ರೆ ಈಗ ಮನುಷ್ಯರಲ್ಲಿ ಯಾವ ರೀತಿ ಜೀರ್ಣಕ್ರಿಯೆ ಇರುತ್ತೋ ಹಸುಗಳಲ್ಲೂ ಅದೇ ರೀತಿಯಾಗಿರುವಂತ ಜೀರ್ಣಕ್ರಿಯೆ ಇರುತ್ತೆ. ಈಗ ಒಬ್ಬ ವ್ಯಕ್ತಿ ಊಟ ಮಾಡ್ಕೊಂಡು ಚೆನ್ನಾಗಿ ಓಡಾಡ್ಕೊಂಡಿದ್ರೆ ಅವನ ಆರೋಗ್ಯ ಚೆನ್ನಾಗಿರುತ್ತೆ. ಸೊ ಅವನು ಎಲ್ಲಾ ಕೆಲ್ಸಗಳನ್ನು ಮಾಡಬಲ್ಲ. ಸೊ ಅದೇ ರೀತಿ ಒಂದ್ ಹಸು ಓಡಾಡ್ಕೊಂಡು ಈ ತರ ಎಲ್ಲಾ ಫೀಡ್ ತಿನ್ಕೊಂಡು ಎಲ್ಲ ಆರೋಗ್ಯವಾಗಿ ಅದು ಓಡಾಡ್ಕೊಂಡಿದ್ರೆ ಅದಕ್ಕೂ ಸಹ ಜೀರ್ಣಕ್ರಿಯೆ ಆಗ್ಬೇಕು. ಫೀಡ್ ಅನ್ನೋದು ಎಸ್ಪೆಷಲಿ ಇದ್ರಲ್ಲಿ ಯೂರಿಯಾ ಕಂಟೆಂಟ್ ಜಾಸ್ತಿ ಇರುತ್ತೆ ಅಂತಾರೆ. ಬಟ್ ನಾವು ಚೂಸ್ ಮಾಡ್ಬೇಕಾದ್ರೆ ಆ ಯೂರಿಯಾ ಕಂಟೆಂಟ್ ಎಷ್ಟು ಪರ್ಸೆಂಟೇಜ್ ಇದೆ ಅನ್ನೋದನ್ನ ನೋಡಿ ಚೂಸ್ ಮಾಡ್ಬೇಕಾಗುತ್ತೆ. ಮೇಡಮ್, ಈ ತರ ಪೆಡಾಕ್ ಸಿಸ್ಟಮ್ ಅಂದ್ರೆ ಯಾವ ತರ ಇದೆ, ಹೆಂಗ್ ಮಾಡ್ಕೊಬೇಕು? ಬೇರೆಯವ್ರು ಮಾಡ್ಕೊಬೇಕಂದ್ರೆ ಅವ್ರದ್ದು ಜಮೀನ್ ಇರುತ್ತಲ್ವಾ. ಸೊ ಅವ್ರ ಜಮೀನಲ್ಲಿ ಒಂದ್ 2-3 ಕುಂಟೆ ಜಾಗ ಇರುತ್ತೆ. ಸೊ ಆ ಜಾಗದಲ್ಲಿ ಸುತ್ತ ತಂತಿ ಬೇಲಿ ಹಾಕೊಂಡ್ಬಿಟ್ಟು ಮಧ್ಯದಲ್ಲಿ ಈ ತರ ಮೇವುಗಳು ಹಾಕೋದಕ್ ಬಿಟ್ಕೊಂಡು ಅದ್ರ ಜೊತೆಗೆ ಈ ತರ ಫ್ರೀ ಆಗಿ ಬಿಡ್ಕೊಂಡು ನೀರೆಲ್ಲ ಬಿಡೋದಕ್ ಮಾಡ್ಕೊಂಡ್ರೆ ಅದು ಯೂಸ್ ಆಗುತ್ತೆ. ನೀವ್ ಯಾವ ತರ ಮಾಡ್ಕೊಂಡಿರಿ? ಇದು ನಮ್ದೇ ಸ್ವಂತ ಜಮೀನು. ಸೊ ಈ ಸ್ವಂತ ಜಮೀನಿಗೆ ಸುತ್ತ ತಂತಿ ಹಾಕಿದೀವಿ. ಸೊ ಈಗ ತಂತಿ ಹಾಕಿರೋದ್ರಿಂದ ಅಲ್ಲಿ ನೋಡಿ, ಅದೇ ಹಸು ಯಾವಾಗ ಬಾಯಾರಿಕೆ ಆಗುತ್ತೆ ಅದೇ ಹೋಗಿ ನೀರ್ ಕುಡಿಯುತ್ತೆ. ಅದಕ್ಕೆ ಯಾವಾಗ ಹೊಟ್ಟೆ ಹಸಿವು ಆಗುತ್ತೆ ಅವಾಗ ಬಂದ್ ಮೇವು ತಿನ್ನುತ್ತೆ. ಈಗ ನಾವು ಬಲವಂತವಾಗಿ ಹಾಕ್ತಾನೆ ಇರ್ತೀವಿ, ಯಾವಾಗ ಬೇಕು ಅವಾಗ ತಿನ್ನಕ್ ಆಗಲ್ಲ. ಈಗ ಮನುಷ್ಯರಿಗಾದ್ರೂ ಅಷ್ಟೇ ಅಲ್ವಾ, ಯಾವಾಗ ಬೇಕು ಅವಾಗ ತಿನ್ನಲ್ಲ ಅವರು. ಇಂಥ ಟೈಮಿಂಗ್ಸ್ ಅಂತ ಇರುತ್ತೆ. ಅವ್ರಿಗೆ ಯಾವಾಗ ಹೊಟ್ಟೆ ಹಸಿಯುತ್ತೆ ಅವಾಗ ತಿಂತಾರಲ್ವಾ. ಸೊ ಅವ್ರಿಗೆ ಯಾವಾಗ ನೀರ್ ಬೇಕು ಅವಾಗ ನಾವು ಕೊಡ್ಬೇಕು. ಈ ತರ ಮಾಡೋದ್ರಿಂದ ಹಸುಗಳಿಗೆ ಯಾವಾಗ ನೀರ್ ಬೇಕು ಅವಾಗ ಹೋಗಿ ಅದಾಗೆ ಕುಡಿತವೆ, ಯಾವಾಗ ಮೇವ್ ತಿನ್ಬೇಕು ಅನ್ಸುತ್ತೆ ಅದಾಗೆ ಬಂದು ತಿಂತವೆ. ಈ ತರ ಮಾಡ್ಕೊಳ್ಳೋದ್ರಿಂದ ಅನುಕೂಲ ಇದೆ. ಹೌದು, ಖಂಡಿತವಾಗ್ಲು ಜೀರ್ಣಕ್ರಿಯೆ ಚೆನ್ನಾಗಾಗುತ್ತೆ. ಮತ್ತೆ ಅವರಲ್ಲಿ ಹಾಲಿನ ಉತ್ಪನ್ನನೂ ಸಹ ಜಾಸ್ತಿ ಆಗುತ್ತೆ. ಮತ್ತೆ ಫೀಡಿನ ಪ್ರಮಾಣ ಕೇಳಿದ್ರಿ ನೀವು, ಫೀಡು ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ ಹಸುಗಳಿಗೆ. ಅದಕ್ಕಿಂತ ಹೆಚ್ಚಾಗಿ ಫೀಡಿನ ಎಷ್ಟು ಕೊಡ್ತೀವಿ ಅದಕ್ಕೆ ತಕ್ಕನಾಗೆ ಹಾಲ್ ಬರುತ್ತೆ. ಮತ್ತೆ ಒಂದು ಹಸು, ಬೇರೆಯವರೆಲ್ಲ ಹೇಳ್ತಾರೆ ಕರು ಹಾಕಿದ್ 3 ತಿಂಗಳು ಹಾಲ್ ಬರುತ್ತೆ, ಅದಾದ ನಂತರ ಹಾಲ್ ಬರೋದಿಲ್ಲ, ಅದು ಪ್ರೆಗ್ನೆನ್ಸಿ ತಗೊಂಡ್ರೆ ಅಂತ ಹೇಳ್ತಾರೆ. ಸೊ ನಾವು ಸತತವಾಗಿ 6-7 ತಿಂಗಳವರೆಗೂ ಸಹ ಹಾಲ್ನ ಕರಿತಾನೆ ಇರ್ತೀವಿ, ಬಿಡೋವರ್ಗುನು. ಅಂದ್ರೆ ಪ್ರೆಗ್ನೆನ್ಸಿ ತಗೊಂಡು ಅದಕ್ಕೆ 7 ತಿಂಗಳು ಆಗೋವರ್ಗುನು ಸಹ ಹಾಲನ್ನ ಕರಿತಾನೆ ಇರ್ತೀವಿ ಈಕ್ವಲ್ ಆಗಿ. ಏನೋ 1 ಲೀಟರ್ 2 ಲೀಟರ್ ಡಿಫ್ರೆನ್ಸ್ ಆಗ್ಬೋದು. ಅದನ್ನ ಬಿಟ್ರೆ ಲಾಸು ಅಂತ ಯಾವ್ದು ಸಹ ಹೈನುಗಾರಿಕೆಯಲ್ಲಿ ಬರಲ್ಲ. ಮೇಡಮ್, ಸುಮಾರು ಜನ ಈಗ ಹೇಳ್ತಾರೆ ಅದು ಮೇವಿನ ದುಡ್ಡು ಅಲ್ಲಿಗೆ ಸರಿ ಆಗುತ್ತೆ ಅಂತಾರೆ.
ನನ್ನ ಪ್ರಕಾರ ಅದು ತಪ್ಪು ಅನ್ಸತ್ತೆ ಸರ್. ಏನಕ್ಕೆ ಅಂದ್ರೆ ಮನೆಯಲ್ಲಿ ನಮ್ದೇ ಜಮೀನ್ ಇದ್ದಾಗ ಬೆಳ್ಕೊಂಡು ಎಲ್ಲ ನಮ್ ಜಮೀನಲ್ಲೇ ಮಾಡ್ಕೊಂಡ್ರೆ ಇನ್ನೂ ಆದಾಯ ದುಪ್ಪಟ್ಟಾಗತ್ತೆ. ಇನ್ನು ನೀವು ಮೇವನ್ನ ಕೊಂಡ್ಕೊಂಡು ಮತ್ತೆ ಫೀಡಿಂಗ್ ಎಲ್ಲ ಮಾಡ್ಕೊಂಡು ಮಾಡ್ತೀನಿ ಅಂದ್ರೂ ಸಹ ಹಸುಗಳಲ್ಲಿ ಹೈನುಗಾರಿಕೆಯಲ್ಲಿ ಯಾವುದೇ ಕಾರಣಕ್ಕೂ ಲಾಸ್ ಅಂತೂ ಸಂಭವಿಸಲ್ಲ. ಯಾಕೆ ಅಂದ್ರೆ ಈಗ ನಮ್ದು 15 ಹಸು ಇದ್ರೂ ನಾವು ಮ್ಯಾಕ್ಸಿಮಮ್ ಮಂತ್ಲಿ ಫೀಡ್ ಯೂಸ್ ಮಾಡೋದು 25,000 ರೂಪಾಯಿ ಫೀಡ್ ಮಾತ್ರ ನಾವು ಯೂಸ್ ಮಾಡ್ತೀವಿ. ಸೊ ಮತ್ತೆ ಅದ್ರ ಜೊತೆಗೆ ನಾವು ಯಾವ ರೀತಿ ಈ ಹಸುಗೆ ಫೀಡ್ ನ ಕೊಡ್ತೀವಿ ಅನ್ನೋದು ಇಂಪಾರ್ಟೆಂಟ್ ಆಗತ್ತೆ. ಈಗ ಕಮ್ಮಿದು ಇರುತ್ತೆ, ಜಾಸ್ತಿ ದುಡ್ಡಿಂದು ಇರುತ್ತೆ, ಅದನ್ನ ನೋಡ್ಬೇಕು. ಮತ್ತೆ ಇವತ್ತು ಒಂದು ಹಸು ದಿನಕ್ಕೆ 100 ರೂಪಾಯಿ ಸಗಣಿ ಅಂತೂ ಹಾಕತ್ತೆ. ಇವತ್ತಿನ ಸಗಣಿ ಲೋಡ್ ಬಂದ್ಬಿಟ್ಟು 8,000 ರೂಪಾಯಿ ಇದೆ, ಟ್ರ್ಯಾಕ್ಟರ್ ಲೋಡ್. ಸೊ 8,000 ರೂಪಾಯಿ ಅಂದ್ರೆ ಒಂದು ತಿಂಗಳಿಗೆ ಮ್ಯಾಕ್ಸಿಮಮ್ 1 ಲೋಡ್ ಅಂತೂ ಹಾಗೆ ಆಗುತ್ತೆ. ಒಂದ್ ಹಸುಲಿ ಅಥವಾ 2 ಹಸುವಿಂದ ಅಂತೂ 1 ಲೋಡ್ ಹಾಗೆ ಆಗುತ್ತೆ. ಒಂದ್ ದಿನಕ್ಕೆ 100 ರೂಪಾಯಿ ಸಗಣಿ ಹಾಕಿದ್ರೆ ತಿಂಗಳಿಗೆ ಎಷ್ಟಾಯ್ತು? ಒಂದ್ ಹಸುದು 3,000 ರೂಪಾಯಿ ಆಯ್ತು. ಆ 3,000 ರೂಪಾಯಿ ಫೀಡ್ ತಿನ್ನತ್ತೆ ಹಸು ಅಷ್ಟೇ, ಇನ್ನೇನು ವ್ಯರ್ಥ ಆಗತ್ತೆ. ಮತ್ತೆ ಫೀಡಿಂಗ್ ಸಿಸ್ಟಮ್ ಅಲ್ಲಿ ನಾವು ನೋಡೋದಾದ್ರೆ, ನಾನು ಹೇಳದ್ನಲ್ಲ, ನಮ್ಮ ಶಾಪ್ ಅಲ್ಲಿ ಬೇರೆಯವ್ರದ್ದು ಗೊತ್ತಿಲ್ಲ, ನನ್ಗೆ ಗೊತ್ತಿರೋ ಪ್ರಕಾರ ನಮ್ಮ ಶಾಪ್ ಅಲ್ಲೇ ಅವೈಲಬಲ್ ಇರೋಂತ SPK ಕಿಸಾನ್ ಅನ್ನೋ ಫೀಡ್ ಹಾಕ್ತಿವಿ. ಅದ್ರ ಜೊತೆಗೆ ಮೈಸ್ ವೇಸ್ಟ್ ಅಂತ ತುಂಬಾ ಚೀಪ್ ಆಗಿ ಸಿಗುವಂತ ಫೀಡು 50 kg ಫೀಡ್ ಬಂದ್ಬಿಟ್ಟು 750 ರೂಪಾಯಿ ಅಷ್ಟೇ ಅದ್ರ ಬೆಲೆ. ಸೊ ಅದ್ರ ಜೊತೆಗೆ ಹಿಂಡಿ, ಕಡ್ಲೆಕಾಯಿ ಹಿಂಡಿ ಒಂದು ಹಾಕ್ತಿವಿ ಸರ್ ಅಷ್ಟೇ. ಅದನ್ನ ಬಿಟ್ರೆ ಮಿಕ್ಕಿದ್ ಏನು ಹಾಕಲ್ಲ. ಮತ್ತೆ ಯಾವಾಗ್ಲೂ ಸಹ ಶೈಲೇಶ್ ಫುಡ್ ನ ಯೂಸ್ ಮಾಡ್ತೀವಿ. ಒಂದ್ಸರಿ 2 ರೂಪಾಯಿ 3 ರೂಪಾಯಿ ಇದ್ದಾಗ ಅದನ್ನ ತಗೊಂಡ್ಬಂದು ಹೊಡೆದ್ಬಿಟ್ಟು ಶೈಲೇಜ್ ಗುಂಡಿನ ಫಿಲ್ ಮಾಡ್ಕೊಂತೀವಿ. ಅದಾದ್ಮೇಲೆ ಡೈಲಿ ಅದರಿಂದ ತೆಗೆದು ಹಾಕ್ತಿವಿ. ಇದು ಸೈಲೇಜ್ ಮಾಡ್ಕೊಳ್ಳೋದ್ರಿಂದ ಯಾವ ತರ ಅನ್ಕೊಂಡೆ? ಶೈಲೇಜ್ ಮಾಡ್ಕೊಳ್ಳೋದ್ರಿಂದ ಡೈಲಿ ಹೋಗ್ಬಿಟ್ಟು ಹೊಲದಲ್ಲಿ ಮೇವ್ ಕುಯ್ಕೊಂಡ್ ಬರ್ತೀವಿ ಅನ್ನೋ ಪ್ರಮೇಯ ಇರೋದಿಲ್ಲ. ಮತ್ತೆ ಅದ್ರ ಜೊತೆಗೆ ಮೇವಿಲ್ಲ ಅನ್ನೋ ತಲೆನೋವು ಇರೋದಿಲ್ಲ. ಯಾವಾಗಾದ್ರೂ ಬೆಳೆದಾಗ ಒಂದ್ಸರಿ ಶೈಲೇಜ್ ಗುಂಡಿಗಳನ್ನ ನಾವು ಫಿಲ್ ಮಾಡ್ಕೊಂಡ್ರೆ ಅದು ಇರುತ್ತೆ, ಅವಾಗ ತೆಗ್ದು ಹಾಕ್ಬೋದು. ಮತ್ತೆ ಯಾವಾಗ ಬೇಕು ಅವಾಗ ಮೇವಿನ ಅಭಾವನೂ ಸಹ ಇರಲ್ಲ. ಈಗ ಬೇಸಿಗೆಲಿ ಮೇವ್ ಸಿಗಲ್ಲ ಅಂತಾರೆ, ಮತ್ತೆ ಮಳೆಗಾಲದಲ್ಲಿ ಯಥೇಚ್ಛವಾಗಿ ಮೇವ್ ಸಿಗುತ್ತೆ ಅಂತಾರೆ. ಸೊ ಎಲ್ಲಾ ಟೈಮಲ್ಲೂ ಸಹ ಶೈಲೇಜ್ ನ ಯೂಸ್ ಮಾಡ್ಕೊಂಡ್ರೆ ತುಂಬಾ ಯೂಸ್ ಆಗುತ್ತೆ. ಮೇಡಮ್, ಈಗ ಹಸುಗಳು ಸಾಕಿದಾರಂದ್ರೆ ಕಾಯಿಲೆ ಬರೋದೇ ಮೇನ್ ಪ್ರಾಬ್ಲಮ್ ಆಗಿರುತ್ತೆ. ಹೌದು. ನಿಮ್ಮಲ್ಲಿ ಬರ್ದಿರೋ ತರ ಯಾವ ತರ ಮೇಂಟೈನ್ ಮಾಡ್ತೀರಾ? ಹಸುಗಳಂದ್ರೆ ಕಾಮನ್ ಆಗಿ ಡಿಸೀಸಸ್ ಇದ್ದೇ ಇರುತ್ತೆ. ಆ ಡಿಸೀಸಸ್ ಅವಾಯ್ಡ್ ಆಗ್ಬೇಕಂದ್ರೆ ಈಗ ಡೇ ಟೈಮ್ ಅಲ್ಲೆಲ್ಲ ಈ ತರ ಫ್ರೀ ಬಿಡೋದು ಒಳ್ಳೇದು, ಪಡಾಕ್ ಮಾಡಿ. ಮತ್ತೆ ಹಸುನ ಡೈಲಿ ಸ್ನಾನ ಮಾಡಿಸ್ಬೇಕು, ಹಾಗೆ ಹೀಗೆ ಅಂತ ಎಲ್ಲ ಹೇಳ್ತಾರೆ. ಹೌದು, ಮಾಡಿಸ್ಬೇಕು. ವೀಕ್ಲಿ ಒನ್ಸ್ ಮಾಡಿಸ್ಬಿಟ್ಟು ಜೊತೆಗೆ ಮ್ಯಾಟ್ಸ್ ಎಲ್ಲ ಯೂಸ್ ಮಾಡೋದ್ರಿಂದ ಆತರ ಯಾವ್ದೇ ರೀತಿಯಾಗಿರುವಂತ ಡಿಸೀಸಸ್ ಬರಲ್ಲ. ಮೇನ್ ಫೀಡ್ ಇಂದಾನು ಸಹ ಅದ್ರ ಹೆಲ್ತ್ ಹಾಳಾಗೋ ಚಾನ್ಸಸ್ ಇರುತ್ತೆ. ಸೊ ಫೀಡ್ಸ್ನೆಲ್ಲ ನಾವು ಚೂಸ್ ಮಾಡಿ ಹಾಕಿದ್ರೆ ಯೂಸ್ ಆಗುತ್ತೆ. ಮೇಡಮ್, 15 ಹಸುವಿಂದ ನಿಮಗೆ ಮಂತ್ಲಿ ಇನ್ಕಮ್ ಎಷ್ಟಿದೆ? ಸರ್, ಮಂತ್ಲಿ ಹಾಲಿಂದು ದುಡ್ಡು ಬಂದ್ಬಿಟ್ಟು 1,52,000 ನಮಗ್ ಬರ್ತಾ ಇದೆ. ಸೊ ಅದ್ 52,000ದಲ್ಲಿ 25,000 ಫೀಡಿಗೆ ಹಾಕ್ತಿವಿ, 10,000 ಲೇಬರಿಗೆ ಕೊಡ್ತೀವಿ. ಮೇವು ಅದು ಇದು ಅಂತ ಒಂದ್ 20-30,000 ತೆಗೆದ್ರು 90,000 ಅಂತೂ ನಮ್ಗೆ ಆದಾಯ ಇದ್ದೇ ಇದೆ ಸರ್. ಹೊಸದಾಗಿ ಮಹಿಳೆಯರು ಮಾಡೋದಾದ್ರೆ ಮಾಡ್ಬೋದಾ ಇದು? ಖಂಡಿತವಾಗ್ಲೂ ಮಾಡ್ಬೋದು ಸರ್. ಇದು ಗಂಡಸ್ರು ಹೆಂಗಸ್ರು ಅನ್ನೋ ಭೇದ ಭಾವದಲ್ಲಿ ಏನ್ ಮಾಡಂತದ್ ದುಡ್ಮೆ ಅಲ್ಲ. ಈಗ ಮನೆಯಲ್ಲಿ ಓದಿರೋರಾಗ್ಲಿ ಓದಿದೆ ಇದ್ದೋರಾಗ್ಲಿ ಯಾರ್ ಬೇಕಾದ್ರೂ ಮಾಡೋ ಅಂತ ಒಂದು ಉದ್ದಿಮೆ ಅಂತಾನೆ ಹೇಳ್ಬೋದು. ಈಗ ಬಿಸ್ನೆಸ್ ಅಂತ ನೋಡೋದಾದ್ರೆ ಇದು ಒಂದ್ ರೀತಿಯಾಗಿರುವಂತ ಬಿಸ್ನೆಸ್. ಹೈನುಗಾರಿಕೆನೂ ಸಹ ಬಿಸ್ನೆಸ್ ಅಂತಾನೆ ನಾನು ಹೇಳ್ತೀನಿ. ಯಾಕೆ ಅಂದ್ರೆ ಈಗ ನೋಡಿ, ಎಲ್ಲಾ ಹೆಣ್ಮಕ್ಳುಗಳನ್ನು ಜಾಸ್ತಿ ಇವಾಗ ಇತ್ತೀಚಿನ ದಿನಗಳಲ್ಲಿ ಸ್ವಾವಲಂಬಿಯಾಗಿ ಬದುಕ್ಬೇಕು ಅಂತ ಹೇಳ್ತಾರೆ. ಸೊ ಸ್ವಾವಲಂಬಿಯಾಗಿ ಬದುಕೋದಕ್ಕೆ ಈಗ ಓದಿದವರು ಇರ್ತಾರೆ, ಓದಿಲ್ದೇ ಇದ್ದವರು ಇರ್ತಾರೆ. ಸೊ ಈಗ ನಾನು ಹೋಗ್ತಾ ಇರೋದು ಪ್ರೈವೇಟ್ ವರ್ಕ್. ಸೊ ನನಗ್ ಬರ್ತಾ ಇರೋ ಸಂಬಳ 30,000 ಸಾಕಾಗೋದಿಲ್ಲ ನಮ್ಮ ಫ್ಯಾಮಿಲಿಗೆ. ಸೊ ಅವಾಗ ನನ್ಗೆ ಹೈನುಗಾರಿಕೆ ಅವಲಂಬನೆ ಇದ್ದೇ ಇತ್ತು. ಸೊ ಹಾಗಾಗಿ ಹೈನುಗಾರಿಕೆ ಮಾಡಿದ್ವಿ. ಮತ್ತೆ ಇದ್ರ ಜೊತೆಗೆ ನಮ್ ಶಾಪ್ ಇದೆ, ಶಾಪ್ ಇಂದನೂ ಸಹ ನಮ್ಗೆ ಆದಾಯ ಬರುತ್ತೆ. ಸೊ ಶಾಪಿಗೆ ಹೆಚ್ಚಾಗಿ ನನಗೆ ಹೈನುಗಾರಿಕೆಯಿಂದ ಜಾಸ್ತಿ ಆದಾಯ ಇದೆ. ಮೇಡಮ್, ಇದು ಹೈನುಗಾರಿಕೆ ಮತ್ತೆ ರೈತಾಪಿಲ್ಲ ಇಷ್ಟೊಂದು ಇನ್ಕಮ್ ಇದೆ, ಬಟ್ ಏನಾದ್ರು ಈಗಿನ ಯುವಕರಿಗೆ ಯಾರು ಎಣ್ಣೆ ಕೊಡ್ತಿಲ್ಲ, ಅದ್ರ ಬಗ್ಗೆ ಏನ್ ಹೇಳ್ತೀರಾ? ಖಂಡಿತ ಅದು ನಿಜ. ಇತ್ತೀಚಿನ ದಿನಗಳಲ್ಲಿ ರೈತರು ಅಂದ್ರೆ ಹೆಣ್ ಕೊಡಲ್ಲ. ಅದು ನನ್ನ ಜೀವನದಲ್ಲೂ ಅನುಭವ ಆಗಿದೆ. ನನ್ನ ಜೀವನದಲ್ಲಿ ಅನ್ನೋದಕ್ಕಿಂತ ನಾನ್ ನೋಡ್ತಾ ಇರೋಂತ ನನ್ನ ಫ್ರೆಂಡ್ ಕ್ಯಾಟಗರೀಸ್ ಅಲ್ಲಿ ನಾನ್ ನೋಡೋದಾದ್ರೆ, ನನ್ನ ಫ್ರೆಂಡ್ಸು ಸಹ ಎಲ್ಲಾ ಅಫಿಷಿಯಲ್ ಜೀವನನೇ ಇಷ್ಟಪಟ್ಟು ಮದ್ವೆ ಆಗಿದ್ದಾರೆ. ಸೊ ನಾನ್ ಆಗಿರೋದು ರೈತರು. ನನ್ನ ಹಸ್ಬೆಂಡ್ ಬಂದ್ಬಿಟ್ಟು ಪಕ್ಕಾ ರೈತರು. ಅವರು PUC ಏನೋ ಸ್ಟಡಿ ಮಾಡಿದಾರೆ ಅಷ್ಟೇ. ಸೊ ನಂದು M.Com ಆಗಿದೆ. ಸೊ ಆದ್ರೂ ಸಹ ನಾನು ಅಗ್ರಿಕಲ್ಚರ್ ಮಾಡ್ತಾ ಇದ್ದೀನಿ. ಮತ್ತೆ ನನ್ಗೆ ಆಗಿರೋಂತ ಒಂದು ಫ್ರೀಡಮ್ ಸಿಕ್ಕಿದೆ ನನ್ಗಿಲ್ಲಿ. ಏನಕ್ಕೆ ಅಂದ್ರೆ ಪ್ರತಿಯೊಂದಕ್ಕೂ ಅದು ಇದು ಅಂತ ಹೇಳೋರ್ ನಡುವೆ ನೀವ್ ಏನೇ ಮಾಡಿದ್ರು ನಾನು ನಿನಗ್ ಸಪೋರ್ಟ್ ಆಗಿ ನಿಂತ್ಕೊಂತೀನಿ ಅಂತ ಹೇಳೋ ಅಂತ ವ್ಯಕ್ತಿ. ಏನಂದ್ರೆ ಇತ್ತೀಚಿನ ದಿನಗಳಲ್ಲಿ ರೈತರು ಮದ್ವೆ ಮಾಡ್ಕೊಟ್ರೆ ನನ್ ಮಗಳನ್ನ ಹೆಂಗ್ ನೋಡ್ಕೊಂತಾರೆ, ಹಾಗೆ ಹೀಗೆ ಅಂತ ತುಂಬಾ ಪೇರೆಂಟ್ಸ್ ಅಲ್ಲೂ ಭಯ ಇರುತ್ತೆ. ಮತ್ತೆ ಅತಿ ಹೆಚ್ಚಾಗಿ ಹುಡುಗಿರು ಅವರೇ PUC ಓದಿದ್ರು ನನಗೆ ಇಂಜಿನಿಯರ್ ಓದಿರೋ ಹುಡುಗ ಬೇಕು, ನಂಗೆ ಡಾಕ್ಟರ್ ಓದಿರೋ ಹುಡುಗ ಬೇಕು ಅಂತ ಕೇಳೋರು ತುಂಬಾ ಜನ ಇದ್ದಾರೆ ಈ ಹಳ್ಳಿ ಕಡೆನೆ.
ನಮ್ಮ ಊರಲ್ಲೂ ಇರ್ತಾರೆ, ಪ್ರತಿಯೊಂದು ಊರಲ್ಲೂ ಇದ್ದಾರೆ. ಈಗ ಒಬ್ಬ ಸಾಫ್ಟ್ವೇರ್ ಇಂಜಿನಿಯರ್ನೇ ತಗೊಳ್ಳಿ, ಅವರು ಇಂಜಿನಿಯರಿಂಗ್ ಮಾಡಿರ್ತಾರೆ, ಸೊ ಒಂದು ಕಂಪನಿಗೆ ಹೋಗ್ತಾರೆ. ಈಗ ಸಡನ್ಲಿ ಒಂದು ಕಂಪನಿಗೆ ನೀನು ಓದ್ತಿದ್ದಂಗೆನೆ ಯಾರೂ ಸಹ 10 ಲಕ್ಷ ಪ್ಯಾಕೇಜು 15 ಲಕ್ಷ ಪ್ಯಾಕೇಜ್ ಕೊಡಲ್ಲ. ಸ್ಟಾರ್ಟಿಂಗ್ ನಿನಗೆ ಕೊಡೋದೆ 3,500 ಲಕ್ಷ ಪ್ಯಾಕೇಜ್ ಕೊಡ್ತಾರೆ. ಮಂತ್ಲಿ ಅವನಿಗೆ ಎಷ್ಟು ಸಿಗುತ್ತೆ? 25,000 ಸ್ಯಾಲ್ರಿ ಸಿಗ್ಬೋದು. ಮತ್ತೆ ಅವನು 5-10 ವರ್ಷ ಆದ್ಮೇಲೆ ಅವನು ಅಬವ್ ಒಂದು 90,000ಗೆ ಅಥವಾ 1 ಲ್ಯಾಕ್ ಸ್ಯಾಲ್ರಿಗೆ ಹೋಗ್ತಾನೆ. ಸೊ ಆ 1 ಲ್ಯಾಕ್ ಸ್ಯಾಲ್ರಿ ಹೋಗೋದ್ರ ಬದಲು ಇಲ್ಲೊಂದು 10 ಹಸುನೋ 15 ಹಸುನೋ ಕಟ್ಕೊಂಡ್ರೆ ಯಾರು ಹಂಗೂ ಇಲ್ದಲೇನೆ ತನ್ನ ಹುಟ್ಟೂರಲ್ಲಿ ತನ್ನ ತಂದೆ ತಾಯಿಗಳನ್ನ ನೋಡ್ಕೊಂಡು ನೆಮ್ಮದಿಯಾಗಿರುವಂತ ಜೀವನನ ಸಾಗಿಸ್ಬೋದು. ಈಗ ಒಬ್ಬ ಸಾಫ್ಟ್ವೇರ್ ಇಂಜಿನಿಯರ್ ಆಗಿರ್ಬೋದು ಅಥವಾ ಮೆಡಿಕಲ್ ಪ್ರೊಫೆಷನ್ ಆಗಿರ್ಬೋದು, ಯಾವುದೇ ಒಂದು ಪ್ರೊಫೆಷನ್ ತಗೊಂಡ್ರು ಬೆಳಗ್ಗೆ 8 ಗಂಟೆಯಿಂದ ಸಂಜೆ 8 ಗಂಟೆವರೆಗೂ ಡ್ಯೂಟಿ ಮಾಡ್ಲೇಬೇಕು. ಬೇಡ ಅಂದ್ರೆ 8 ಅವರ್ಸ್ ಅಂತೂ ಮಾಡ್ಲೇಬೇಕು. ಈಗ ಬೆಳಗ್ಗೆಯಲ್ಲಿ ನಮ್ದೇ ಆಗಿರೋಂಥ ಜಮೀನು, ಫ್ರೆಶ್ ಏರು, ಪ್ರತಿಯೊಂದೂ ಇಲ್ಲಿ ನಮ್ದೇ ಆಗಿರುತ್ತೆ. ಬೆಳಗ್ಗೆ 6 ಗಂಟೆಗೆ ಇದ್ರೆ 8ರಿಂದ 9 ಗಂಟೆ ಅಷ್ಟರೊಳಗಡೆ ನಿಮ್ ಕೆಲ್ಸಗಳು ಮುಗಿಯುತ್ತೆ. ಮತ್ ಸಂಜೆ 4 ಗಂಟೆಯಿಂದ 6 ಗಂಟೆವರೆಗೂ ಕೆಲಸ ಮಾಡಿದ್ರೆ ಸಾಕು. ನಿಮ್ಗೆ ಪ್ರತಿ ತಿಂಗಳು ನಮ್ದಲ್ಲ ಅಂತ 1 ಲಕ್ಷ ರೂಪಾಯಿ ಆದಾಯನ ನೀವು ತೆಗೆದು ಇಟ್ಕೋಬಹುದು. ರೈತಾಪಿಯವರಿಗೆ ಹೆಣ್ಣು ಕೊಡಿ ಅಂತ ಹೇಳ್ತೀರಾ? ಖಂಡಿತ ಕೊಡ್ಬೇಕಲ್ವಾ ಸರ್. ರೈತರು ಬೆಳೆಯೋ ಅಕ್ಕಿ ಬೇಕು, ರೈತರು ಬೆಳೆಯೋ ಪ್ರತಿಯೊಂದು ಬೇಕು, ರೈತರು ಸಾಕೋ ಹಸುಗಳು ಹಾಲ್ ಬೇಕು, ಪ್ರತಿಯೊಂದು ರೈತರಿಂದ ಬೇಕು. ಮದ್ವೆ ಆಗಕ್ ಮಾತ್ರ ರೈತರು ಬೇಡ ಅಂದ್ರೆ ಅದ್ ಹೇಗೆ? ಖಂಡಿತ ರೈತರು ಸಹ ಮನುಷ್ಯರು. ಎಲ್ಲರಿಗಿನ್ನ ರೈತರು ತುಂಬಾ ಒಳ್ಳೆಯವರು, ತುಂಬಾ ಚೆನ್ನಾಗಿ ನೋಡ್ಕೊಂತಾರೆ, ಚೆನ್ನಾಗಿ ಲೈಫ್ ನ ಲೀಡ್ ಮಾಡ್ತಾರೆ ಸರ್. ಯಾರ್ದೇ ಒಬ್ರು ಹಂಗಲ್ಲೂ ಸಹ ಅವರು ಜೀವನ ಮಾಡಲ್ಲ, ಸ್ವಾವಲಂಬಿಯಾಗಿ ಜೀವನನ ನಡೆಸ್ತಾ ಇದ್ದಾರೆ ಸರ್. ಓಕೆ ಮೇಡಮ್, ಥ್ಯಾಂಕ್ ಯು.